ಸ್ಯಾಂಡಲ್ವುಡ್ ನಟ ನಿರ್ಮಾಪಕ ದಿಲೀಪ್ ರಾಜ್ ನಿಧನ ಹೊಂದಿದ್ದಾರೆ. ಹೃದಯಾಘಾತದಿಂದಾಗಿ 48 ವರ್ಷದ ನಟ ದಿಲೀಪ್ ರಾಜ್ ವಿಧಿವಶರಾಗಿದ್ದಾರೆ. ಸದ್ಯಕ್ಕೆ ಉತ್ತರಹಳ್ಳಿಯ ದಿಲೀಪ್ ಮನೆಯಲ್ಲಿ ಅಂತಿಮ ದರ್ಶನ ನಡೀತಾ ಇದೆ. ಸಾಕಷ್ಟು ನಟ ನಟಿಯರು, ಸ್ಯಾಂಡಲ್ವುಡ್ ನಟ ನಟಿಯರು ಹಾಗೇನೆ ಕಿರುತೆರೆಯ ನಟ ನಟಿಯರು ಬರ್ತಾ ಇದ್ದಾರೆ, ಅಂತಿಮ ದರ್ಶನ ಪಡಿತಾ ಇದ್ದಾರೆ. ದಿಲೀಪ್ ರಾಜ್ ಜೊತೆಗಿನ ಒಡನಾಟವನ್ನ ಸ್ಮರಿಸಿಕೊಳ್ತಾ ಇದ್ದಾರೆ. ಅವರ ವ್ಯಕ್ತಿತ್ವದ ಬಗ್ಗೆ ಗುಣಗಾನವನ್ನ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ತನಕ ಅವಕಾಶ ಇರುತ್ತೆ. ಸಂಜೆ 4 ಗಂಟೆಗೆ ದಿಲೀಪ್ ರಾಜ್ ಫಾರ್ಮ್ ಹೌಸ್ನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂಥ ಸಿದ್ಧತೆಗಳು ಆಗ್ತಾ ಇದೆ. ಪ್ರಮುಖವಾಗಿ ನಟ ಗೋಲ್ಡನ್ ಸ್ಟಾರ್ ಗಣೇಶ್, ಎಕ್ಸ್ಕ್ಯೂಸ್ ಮೀ ಖ್ಯಾತಿಯ ಸುನೀಲ್, ವಿಜಯ್ ರಾಘವೇಂದ್ರ, ನಟಿ ನಿರೂಪಕಿ ಅನುಶ್ರೀ, ಮಾಳವಿಕಾ ಅವಿನಾಶ್, ರಮೇಶ್ ಪಂಡಿತ್ ಹಾಗೆಯೇ ವಿ ಮನೋಹರ್ ಅಭಿನಯ ಸೇರಿದಂತೆ ಹಲವು ನಟ ನಟಿಯರು ಅಂತಿಮ ದರ್ಶನ ಪಡೆದು ಸಂತಾಪವನ್ನು ಸೂಚಿಸಿದರು. ಸಂಜೆ ರಾಮನಗರದಲ್ಲಿರುವಂಥ ದಿಲೀಪ್ ರಾಜ್ ಅವರ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನೋ ಮಾಹಿತಿ ಇದೆ. ಇದು ಉತ್ತರಹಳ್ಳಿಯ ದಿಲೀಪ್ ರಾಜ್ ಅವರ ನಿವಾಸ. ಆಂಬ್ಯುಲೆನ್ಸ್ ಕೂಡ ರೆಡಿ ಆಗಿದೆ. ಈಗ ಇನ್ನು ಇಲ್ಲಿಂದ ಸೀದಾ ಅವರ ಫಾರ್ಮ್ ಹೌಸ್ಗೆ ಪಾರ್ಥಿವ ಶರೀರವನ್ನು ತಗೊಂಡು ಹೋಗಲಾಗುತ್ತೆ. ಅಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳಾಗಿದೆ. ಬೆಳಗ್ಗೆಯಿಂದಲೂ ನೋಡ್ತಾ ಇದ್ದೀವಿ, ಈ ಸುದ್ದಿ ಕೇಳಿ ತೀವ್ರ ಆಘಾತಕ್ಕೆ ನಟ ನಟಿಯರು ಒಳಗಾಗಿದ್ದಾರೆ. ಅವರು ಒಡನಾಟವನ್ನು ಸ್ಮರಿಸ್ಕೊಳ್ತಾ ಇದ್ದಾರೆ. ಯಾಕಂದರೆ 1-2 ವರ್ಷದ ಪಯಣ ಅಲ್ಲ, ಸುದೀರ್ಘವಾದಂಥ ಪಯಣ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರನ್ನು ಕೂಡ ನೋಡ್ತಾ ಇದ್ದೀವಿ. ರೀಸೆಂಟಾಗಿ ಜಗ್ಗಪ್ಪ ದಿಲೀಪ್ ರಾಜ್ ಅವ್ರ ಬಗ್ಗೆ, ಅವ್ರ ವ್ಯಕ್ತಿತ್ವದ ಬಗ್ಗೆ ಹಾಡಿ ಹೊಗಳಿದ್ರು. ಇನ್ನು ರವಿಶಂಕರ್ ಸೇರಿದಂತೆ ಸುದೀರ್ಘವಾಗಿ ಅವ್ರ ಜೊತೆ ಫ್ರೆಂಡ್ಶಿಪ್ ಇದ್ದಂಥವ್ರು ಈಗಲೂ ಈ ವಿಷಯವನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ನಟ ವಿಜಯ್ ರಾಘವೇಂದ್ರ ಕೂಡ ಬೆಳಿಗ್ಗೆನೇ ಆಗಮಿಸಿದ್ರು, ಕಂಬನಿಯನ್ನು ಮಿಡಿದಿದ್ದಾರೆ, ಒಡನಾಟವನ್ನು ಸ್ಮರಿಸಿಕೊಂಡಿದ್ದಾರೆ. ನಿನ್ನೆ ರಾತ್ರಿನೇ ಅವರಿಗೆ ಒಂದು 8:30 ಸುಮಾರಿಗೆ ಎದೆನೋವು ಕಾಣಿಸ್ಕೊಂಡಿದೆ. ಸ್ಮಾರ್ಟ್ ವಾಚ್ ಮುಖೇನ ಚೆಕ್ ಮಾಡ್ಕೊಂಡಿದ್ದಾರಂತೆ. ಎಲ್ಲವೂ ಸರಿ ಇದೆ ಅಂತ ಅಂದ್ಕೊಂಡು ಆಗಲೇ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಾಗ ಬೆಳಿಗ್ಗೆ 8:30ಗೆ ಬರೋಕ್ಕೆ ಹೇಳಿದ್ರಂತೆ. ಬಟ್ ಅಲ್ಲಿ ತನಕ ಆ ವಿಧಿ ಅವರಿಗೆ ಅವಕಾಶ ಮಾಡಿಕೊಡ್ಲೇ ಇಲ್ಲ. ಅಂದರೆ ಮಧ್ಯರಾತ್ರಿನೇ ತೀವ್ರ ರೀತಿಯಲ್ಲಿ ಎದೆನೋವು ಕಾಣಿಸ್ಕೊಂಡಿದೆ. ಆಸ್ಪತ್ರೆಗೆ ಕರ್ಕೊಂಡು ಹೋದರೂ ಕೂಡ ಅವ್ರ ದೇಹ ಚಿಕಿತ್ಸೆಗೆ ಸ್ಪಂದಿಸಿಲ್ಲ. ಇನ್ನು ನಿರ್ದೇಶಕ ಎಸ್ ನಾರಾಯಣ್, ಥ್ರಿಲ್ಲರ್ ಮಂಜು ಸೇರಿದಂತೆ ಅನೇಕ ನಟ ನಟಿಯರು, ಟೆಕ್ನಿಷಿಯನ್ಸ್ ಅಲ್ಲಿ ಹೋಗಿದ್ದಾರೆ, ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಗೊತ್ತಾಗ್ತಾ ಇಲ್ಲ, ನನಗೆ ಸುದ್ದಿ ಕೇಳಿ ತುಂಬಾ ಶಾಕ್ ಆಗೋಯ್ತು. ತುಂಬಾ ಒಳ್ಳೆ ಹುಡುಗ. ನಾನು ಇಷ್ಟು ವರ್ಷ 40-50 ವರ್ಷ ಸರ್ವಿಸ್ ಮಾಡಿದ್ರು ನನಗಿಂತ ಒಳ್ಳೆ ಹುಡುಗ ಸಿಕ್ಕಿರ್ಲಿಲ್ಲ. ಎಲ್ಲ ಕ್ಷೇತ್ರದಲ್ಲೂ ಒಳ್ಳೆ ಹೆಸರು ತಗೊಂಡಿದ್ದ ಒಳ್ಳೆ ಹುಡುಗ. ಅಪ್ಪ, ಇಷ್ಟು ಬೇಗ ದೇವ್ರು ಯಾಕೆ ಅವನಿಗೆ ಕರ್ಕೊಂಡ ಅಂತ ನನಗೆ ತುಂಬಾ ದುಃಖ ಆಗ್ತಾ ಇದೆ. ಅವ್ರ ಮನೆಯವ್ರಿಗೆ ದೇವರು ಸಹಿಸ್ಕೊಳ್ಳೋಕೆ ಶಕ್ತಿ ಕೊಡ್ಲಿ ಅಂತ ಬೇಡ್ಕೊಳ್ತೀನಿ. ನನ್ನ ಅಪ್ಪಗೆ ಮುಕ್ತಿ, ಶಾಂತಿ ಎಲ್ಲ ದೊರಕಲಿ. ಇಷ್ಟು ಬೇಗ ಹೋಗ್ಬಾರ್ದಾಗಿತ್ತು. ವಯಸ್ಸಾದವರಿಗೆ ನಮ್ಗೆ ಸಾವು ಬರ್ತಾ ಇಲ್ಲ. ಇಂಥ ಚಿಕ್ಕ ಮಕ್ಕಳಿಗೆ ಯಾಕಪ್ಪ ಕರ್ಕೊಂಡು ಹೋದೆ ಪರಮಾತ್ಮ. ಪತಿಯನ್ನ ಕಳ್ಕೊಂಡು ಪತ್ನಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ದಿಕ್ಕೆ ತೋಚದಂಥ ಪರಿಸ್ಥಿತಿಯಲ್ಲಿದ್ದಾರೆ. ಮತ್ತೆ ಈ ವರ್ಷ ದಿಲೀಪ್ ಮದುವೆಯಾಗಿ 25 ವರ್ಷ ಕಂಪ್ಲೀಟ್ ಆಗ್ತಾ ಇತ್ತು. ಹಾಗಾಗಿ ಅದ್ಧೂರಿಯಾಗಿ ಒಂದು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತೇಳಿ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ರಂತೆ. ಆ ಸೆಲೆಬ್ರೇಷನ್ಗೂ ಮುನ್ನ ನೋಡಿ ವಿಧಿ ಅದಕ್ಕೆ ಅವಕಾಶನೇ ಮಾಡ್ಕೊಳ್ಳಿಲ್ಲ. ದೊಡ್ಡ ದುರಂತ, ಜೀವನೇ ಹೋಗಿದೆ. ದಿಲೀಪ್ ರಾಜ್ ಕಳ್ಕೊಂಡು ಪತ್ನಿ, ಮಕ್ಕಳು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಕುಟುಂಬಕ್ಕಂತೂ ದೊಡ್ಡ ಮಟ್ಟದಲ್ಲಿ ಶಾಕ್. ಏನು ಆರೋಗ್ಯ ಸಮಸ್ಯೆನೇ ಇರಲಿಲ್ಲ, ದಿಢೀರಂತ ಎದೆನೋವು ಕಾಣಿಸ್ಕೊಳ್ತು. ಡಾಕ್ಟರ್ ಹತ್ರ ಹೋಗಬೇಕು ಅಂತ ಅಪಾಯಿಂಟ್ಮೆಂಟು ತಗೊಂಡಿದ್ರು, ಆದರೆ ಅದಕ್ಕೆ ಅವಕಾಶನೇ ಸಿಗಲಿಲ್ಲ. ಅಷ್ಟರಲ್ಲೇ ಪತ್ನಿ ಹಾಗೇನೆ ಮಕ್ಕಳನ್ನು ಅಗಲಿದ್ದಾರೆ. ಅವ್ರ ಪತ್ನಿಯ ಆಕ್ರಂದನವನ್ನು ಗಮನಿಸ್ತಾ ಇದ್ದೀವಿ. ಎಲ್ಲಿ ಹೋದರೂ ಅಷ್ಟೇ ಆ ಪತ್ನಿಯ ತ್ಯಾಗದ ಬಗ್ಗೆ, ಆಕೆ ಸಪೋರ್ಟ್ ಬಗ್ಗೆ ದಿಲೀಪ್ ರಾಜ್ ಹೇಳ್ತಲೇ ಇದ್ರು. ನಾನು ಕೇಳಲ್ಲ
ಇನ್ನು ಫಾರ್ಮ್ ಹೌಸ್ನಲ್ಲಿ ದಿಲೀಪ್ ಅಂತ್ಯಕ್ರಿಯೆಗೆ ಸಿದ್ಧತೆಗಳಾಗ್ತಾ ಇದೆ. ರಾಮನಗರದ ಗುನ್ನೂರು ಬಳಿ ಇದೆ ದಿಲೀಪ್ ರಾಜ್ ಅವರ ಫಾರ್ಮ್ ಹೌಸ್. ಮತ್ತೆ ಅವರಿಗೆ ತುಂಬಾ ಇಷ್ಟವಾದಂಥ ಫಾರ್ಮ್ ಹೌಸ್ ಅಂತ ಇದು. ಅಲ್ಲೇ ಅವರ ಅಂತಿಮ ವಿಧಾನ ಮಾಡೋದಕ್ಕೆ, ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಕಳೆದ 10 ವರ್ಷದ ಹಿಂದೆ ಗುನ್ನೂರು ಗ್ರಾಮದಲ್ಲಿ ಸುಮಾರು 1 ಎಕರೆ ಜಮೀನನ್ನ ಖರೀದಿ ಮಾಡಿದ್ರು. ಅಲ್ಲಿ ಫಾರ್ಮ್ ಹೌಸ್ ಮಾಡಿದ್ರು, ತೋಟ ನಿರ್ಮಾಣ ಮಾಡಿಕೊಂಡು ಮನೆಯನ್ನು ಕಟ್ಕೊಂಡಿದ್ರು. ತಿಂಗಳಿಗೊಂದ್ಸತಿ ಈ ಫಾರ್ಮ್ ಹೌಸ್ಗೆ ದಿಲೀಪ್ ರಾಜ್ ಭೇಟಿಯನ್ನ ಕೊಡ್ತಾ ಇದ್ರಂತೆ. ತಮ್ಮ ನೆಚ್ಚಿನ ಫಾರ್ಮ್ ಹೌಸ್ನಲ್ಲಿ ಅದೇ ತೋಟದಲ್ಲಿ ಸಂಜೆ 4 ಗಂಟೆ ವೇಳೆಗೆ ಅಂತ್ಯಕ್ರಿಯೆ ಮಾಡೋದಕ್ಕೆ ಕುಟುಂಬಸ್ಥರು ತಯಾರಿಗಳನ್ನು ನಡೆಸ್ಕೊಳ್ತಾ ಇದ್ದಾರೆ. ಅಲ್ಲಿ ತಯಾರಿಗಳಾಗ್ತಿರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಕುಟುಂಬಸ್ಥರಿಗೆ ಶಾಕ್, ಜೊತೆಗೆ ಸ್ನೇಹಿತರಿಗೆ ಒಂಥರ ಬರಸಿಡಿಲೇ ಬಂದಂಗಾಗಿದೆ. ಅವರ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾ ಇದ್ರು, ಅಷ್ಟು ಒಳ್ಳೆ ವ್ಯಕ್ತಿಯನ್ನು ನಮ್ಮ ಜೀವಮಾನದಲ್ಲೇ ನೋಡಿಲ್ಲ, ಮತ್ತು ಯಾವ ಕೆಟ್ಟ ಅಭ್ಯಾಸಗಳೂ ಇರಲಿಲ್ಲ. ನನ್ನ ತಮ್ಮ ಇಷ್ಟ ಸಂಪಾದನೆ ಮಾಡಿದಾನೆ ನಾನಂತೂ ಗೊತ್ತಿರಲಿಲ್ಲ. ಎಲ್ಲರೂ ಅವ್ನ ಪ್ರೀತಿ ಪಾತ್ರರಾಗಿದ್ದೀರಾ. ಎಲ್ಲರೂ ಬಂದು ಅವನಿಗೆ ಹಾರೈಸಿ ಅವನ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಕೇಳಿ ಅಷ್ಟೇ ನಾವು ಕೇಳ್ಕೊಳ್ಳೋದು. ಕ್ರಿಮೇಷನ್ ಬಂದು ನಮ್ಮ ಫಾರ್ಮ್ ಹೌಸಲ್ಲಿ ಆಗ್ತಾ ಇದೆ, ರಾಜಶ್ರೀ ಫಾರ್ಮ್ಸ್ ಅಂತ, ಗುನ್ನೂರು ಅಂತ, ರಾಮನಗರ ಕನಕಪುರ ಮಧ್ಯದಲ್ಲಿ ಬರುತ್ತೆ ಅದು ರೋಡಲ್ಲಿ. ಗುನ್ನೂರು ರಾಜಶ್ರೀ ಫಾರ್ಮ್ಸ್ ಅಂತ, ಅಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ದಿಲೀಪ್. ನನ್ನ ತಮ್ಮ ಇಷ್ಟ. ಇನ್ನು ದಿಲೀಪ್ ರಾಜ್ ನಿಧನಕ್ಕೆ ನಟ ಗಣೇಶ್ ಕಂಬನಿಯನ್ನ ಮಿಡ್ತಿದ್ದಾರೆ. ಹಳೆ ದಿನಗಳನ್ನ ಸ್ಮರಿಸಿಕೊಂಡಿದ್ದಾರೆ. ಗೊತ್ತಾಗ್ತಾ ಇಲ್ಲ, ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಮನಸ್ಸಿಗೆ ತುಂಬ ಭಾರ ಆಗ್ತಾ ಇದೆ, ನೋವು ಆಗ್ತಾ ಇದೆ. ಬಿಕಾಸ್ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್, ಅದ್ಭುತ ನಟ, ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ಭುತವಾದ ಮನುಷ್ಯ. ನಾನು ದಿಲೀಪ್ ನಮ್ಮದೊಂದು ಚಿಕ್ಕ ತಂಡ 2000 ಕಾಲೇಜ್ ಆಗಿದ ತಕ್ಷಣ ಜೊತೆಲಿ ಬಂದವರು. ದಿಲೀಪ್ ಕೂಡ ಥಿಯೇಟ್ರಲ್ಲಿದ್ದ, ನಾನು ಕೂಡ ಒಂದು ಥಿಯೇಟ್ರಲ್ಲಿ ನಾಟಕಗಳನ್ನ ಮಾಡ್ತಿದ್ವಿ. ಸೊ ನಮ್ಮ ಇಡೀ ತಂಡದಲ್ಲಿ ದಿಲೀಪ್ ಅವ್ರಿಗೆ ಫಸ್ಟು ಕ್ಯಾರೆಕ್ಟರ್ ಸಿಕ್ಕಿದ್ದು, ಫಸ್ಟು ಅವರು ಪಾಪ್ಯುಲರ್ ಆಗಿದ್ದು ದಿಲೀಪ್ ಅವರೇ. ಇನ್ನು ಚಿಕ್ಕ ವಯಸ್ಸು 48 ಇಯರ್ಸ್, 48 ವರ್ಷಕ್ಕೆ ನಮ್ಮೆಲ್ರಿಗೂ ಶಾಕ್ ಆಗಿದೆ. ನನಗೆ ಬೆಳಗ್ಗೆ ಕೇಳಿದ ತಕ್ಷಣ ಇದು ನಿಜಾನ ಸುಳ್ಳ ಶಾಕ್ ಆಯಿತು ನನಗೆ. ಸೊ ಅವರ ಇಡೀ ಫ್ಯಾಮಿಲಿಗೆ ಮತ್ತು ಅವರ ಫ್ರೆಂಡ್ಸು ಮತ್ತು ಅವ್ರನ್ನ ಇಷ್ಟಪಡೋರಿಗೆಲ್ಲರಿಗೂ ಈ ಒಂದು ನಷ್ಟನ ಭರಿಸೋ ಶಕ್ತಿ ಕೊಡಲಿ ಅಂತ ಕೇಳುವ. ಎಸ್ಪೆಷಲಿ ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು ಸ್ಟ್ರಾಂಗ್ ಆಗಿರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಜೊತೇಲಿ ಬಂದವರು ನಾವೆಲ್ಲ ಸಡನ್ನಾಗಿ ಹಿಂಗಾದಾಗನೋ ಏನು ಹೇಳಬೇಕು ಗೊತ್ತಾಗಲ್ಲ. ಜೊತೆಲಿ ನಮಗೆ ಒಂದು ಶಾಕಲ್ಲಿ ಇರುತ್ತೆ ಅಷ್ಟೇ. ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ದಿಲೀಪ್ ರಾಜ್ ಕುರಿತಂತೆ ಸ್ನೇಹಿತರು ಏನು ಹೇಳ್ತಾ ಇದ್ದಾರೆ, ಅಂತ್ಯ ಸಂಸ್ಕಾರ ಎಷ್ಟೊತ್ತಿಗಾಗುತ್ತೆ, ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗೋದಾಗೆ ದಿಲೀಪ್ ರಾಜ್ ನಿವಾಸದ ಬಳಿಯಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್. ಆಲ್ರೆಡಿ ಆಂಬ್ಯುಲೆನ್ಸ್ ನಿಮ್ಮ ಹಿಂಭಾಗದಲ್ಲಿ ರೆಡಿ ಇದ್ದಂತೆ ಕಾಣಿಸ್ತಾ ಇದೆ. ಎಷ್ಟೊತ್ತಿಗೆ ಮೂವ್ ಮಾಡ್ತಾರಂತೆ ಪಾರ್ಥಿವ ಶರೀರವನ್ನ, ಮತ್ತೆ ಎಷ್ಟೊತ್ತಿಗೆ ಅಂತ್ಯ ಸಂಸ್ಕಾರ ಆಗುತ್ತೆ? ಬಹುಶಃ ಅವ್ರ ಪತ್ನಿ ಕಣ್ಣೀರು ಹಾಕ್ತಾ ಇದ್ದಿದ್ದು ನೋಡಿ ತೀವ್ರ ಆಘಾತಕ್ಕೆ ಒಳಗಾದಂಗೆ ಕಾಣಿಸ್ತಾ ಇದೆ. ಅವ್ರಿಗೆ ಧೈರ್ಯ ತುಂಬೋ ಕೆಲಸ ಹೆಂಗೆ ಮಾಡ್ತಾ ಇದ್ದಾರೆ ಸ್ನೇಹಿತರು ಸೇರಿಕೊಂಡು? ಎಸ್ ಸರ್ಮಿತಾ, ನಟ ದಿಲೀಪ್ ರಾಜ್ ಅವರಿಗೆ ಹೃದಯಾಘಾತ ಆಗಿದೆ. ಆದರೆ ಅವರ ಇಡೀ ಕುಟುಂಬಸ್ಥರಿಗೆ, ಅವರ ಸ್ನೇಹಿತರಿಗೆ, ಕನ್ನಡ ಚಿತ್ರರಂಗಕ್ಕೆ, ಕಿರುತೆರೆ ಲೋಕಕ್ಕೆ ಒಂದು ದೊಡ್ಡ ಆಘಾತನೇ ಆಗಿದೆ ಅಂತ ಅನ್ಬೋದು. ಅವರ ಅಗಲಿಕೆ ನೋವು ಅವ್ರು ಯಾರಿಗೂ ಕೂಡ ಇನ್ನೂ ಕೂಡ ನಂಬೋಕೆ ಅಸಾಧ್ಯವಾದಂಥ ವಿಚಾರ. ನಿನ್ನೆ ನಗನಗ್ತಾ ಇದ್ದಂಥ ವ್ಯಕ್ತಿ ಇವತ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ಕಣ್ಣೀರನ್ನು ಹಾಕ್ತಿದ್ದಾರೆ. ಸೊ ನೀವು ಹೇಳಿದಾಗೆ ಈಗ ಆಲ್ರೆಡಿ ಬೆಳಿಗ್ಗೆಯಿಂದನೂ ಕೂಡ ಅವರ ಒಂದು ಪಾರ್ಥಿವ ಶರೀರ ಇಲ್ಲಿ ಅವರ ನಿವಾಸದ ಬಳಿ, ಉತ್ತರಳ್ಳಿ ಇರುವಂಥ ಅವರ ನಿವಾಸದ ಬಳಿ ಒಂದು ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆ ಮಾಡಲಾಗಿತ್ತು. ಈಗ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ನೇರವಾಗಿ ದಿಲೀಪ್ ರಾಜ್ ಅವರ ಒಂದು ತೋಟದ ಮನೆ ಏನಿದೆ, ಸೊ ರಾಮನಗರದ ಐಜೂರು ರಸ್ತೆಯಲ್ಲಿರುವಂತಹ ಆ ಒಂದು ತೋಟದ ಮನೆಗೆ, ಒಂದು ಫಾರ್ಮ್ ಹೌಸ್ಗೆ ಆ ಒಂದು ಮೃತದೇಹವನ್ನು ತಗೊಂಡೋಗಿ ಹೋಗೋದಕ್ಕೆ ಎಲ್ಲ ವ್ಯವಸ್ಥೆ ಆಗ್ತಿದೆ. ಇಲ್ಲಿ ನಾವು ನೋಡ್ಬೋದು ಆಂಬುಲೆನ್ಸ್ ಮುಂದೆ ತುಂಬ ನೋವಾಗುತ್ತೆ ಇದನ್ನೆಲ್ಲ ನೋಡೋದಕ್ಕೆ. ಅವರ ವ್ಯಕ್ತಿ 48 ವಯಸ್ಸು, 2 ಮಕ್ಕಳು, ತುಂಬ ಪ್ರೀತಿಯ ಲವ್ ಮಾಡಿ ಮದುವೆ ಆಗಿದ್ದರು. ಸೊ ಈಗ ಎಲ್ಲರನ್ನು ಬಿಟ್ಟು ಹೋಗಿದ್ದಾರೆ. ಆ ಫೋಟೋಗೆ ಒಂದು ಹೂವು ಹಾಕಿ ಆ ಆಂಬುಲೆನ್ಸ್ ಮುಂದೆ ಕಟ್ಟಿ, ಸೊ ಆಂಬುಲೆನ್ಸ್ ಮುಖಾಂತರ ಈಗ ಒಂದು ಪಾರ್ಥಿವ ಶರೀರವನ್ನು ರಾಮನಗರದ ತೋಟದ ಮನೆಗೆ ತಗೊಂಡು ಹೋಗೋದಕ್ಕೆ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ, ಒಂದು 5 ರಿಂದ 10 ನಿಮಿಷದಲ್ಲಿ ಉತ್ತರಳ್ಳಿ ನಿವಾಸದಿಂದ ರಾಮನಗರದ ಐಜೂರು ರಸ್ತೆಯಲ್ಲಿರುವಂಥ ಒಂದು ದಿಲೀಪ್ ರಾಜ್ ಅವರ ಮೆಚ್ಚಿನ ತೋಟದ ಮನೆ, ಅವರಿಗೆ ಶೂಟಿಂಗ್ ಕೆಲಸ ಇಲ್ಲ ಅಂತಂದರೆ ಅವರು ಹೆಚ್ಚಾಗಿ ಸಮಯ ಕಳೀತಿದ್ದು ಒಂದು ಮನೆ, ಅದನ್ನು ಬಿಟ್ಟರೆ ಅವರು ನೇರವಾಗಿ ತೋಟದ ಮನೆಯಲ್ಲಿ ಹೆಚ್ಚು ಸಮಯ ಕಳೀತಿದ್ರು. ಈಗ
ಆ ತೋಟದ ಮನೆಯಲ್ಲೇ ಚಿರ ನಿದ್ರೆಗೆ ಜಾರುತ್ತಾರೆ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಂದ ಹೊರಟಂಥ ಮೃತದೇಹ ನೇರವಾಗಿ ಅವರ ತೋಟದ ಮನೆಯನ್ನು ಸೇರುತ್ತೆ. ಅಲ್ಲಿ ಒಂದು ಲಿಂಗಾಯತ ಸಂಪ್ರದಾಯದಂತೆ ಒಂದಷ್ಟು ಅಂತ್ಯಕ್ರಿಯೆ ಒಂದಷ್ಟು ವಿಧಿವಿಧಾನಗಳನ್ನು ಪೂರೈಸಿ ಅದಾದ ನಂತರ ತೋಟದಲ್ಲೇ ಒಂದು ಈಗ ಆಲ್ರೆಡಿ ಒಂದು ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಗಳಾಗಿದೆ. ಸೊ ಅಲ್ಲಿ ಒಂದು ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ನೀವಾಗಲೇ ಹೇಳಿದ್ವಿ ಮಡದಿಯ ನೋವು ಅಂತ. ಸೊ ಖಂಡಿತವಾಗ್ಲೂ ಅದು ಯಾರಿಗೂ ಕೂಡ ಈ ರೀತಿಯಾದಂಥ ನೋವು ಬೇಡ ಅಂತಲೇ ಹೇಳ್ಬೋದು. ಏನಕ್ಕೆ ಒಂದು 20-22 ವರ್ಷಗಳ ಹಿಂದೆಯಿಂದನೂ ಕೂಡ ಅವರು ಪ್ರೀತಿಸಿ ಮದುವೆ ಆಗಿದ್ದಂಥವ್ರು ಇವತ್ತಿಗೆ ಈ ವರ್ಷದಲ್ಲಿ 25ನೇ ವರ್ಷದ ಒಂದು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ರು. ಆ ಸಿದ್ಧತೆ, ಆ ಸಂಭ್ರಮ ಸಡಗರ ಕಾಣೋದಕ್ಕೂ ಮೊದಲೇ ಈಗ ಅವ್ರ ಮನೆಯಲ್ಲಿ ಒಂದು ಸೂತಕದ ವಾತಾವರಣ ಅಂತ ಅನ್ಬೋದು. ಸೊ ಇಲ್ಲಿ ನಾವು ನೋಡ್ಬೋದು ಆಂಬ್ಯುಲೆನ್ಸ್ನಲ್ಲಿ ಪಾರ್ಥಿವ ಶರೀರವನ್ನು ಕೊಂಡೊಯ್ಯೋದಕ್ಕೆ ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ. ಸೊ ಇನ್ನು ಕೆಲವೇ ನಿಮಿಷಗಳಲ್ಲಿ ಮೃತದೇಹ ಇಲ್ಲಿಂದ ನೇರವಾಗಿ ರಾಮನಗರದ ತೋಟದ ಮನೆಗೆ ಹೋಗುತ್ತೆ. ಅಲ್ಲಿ ಲಿಂಗಾಯತ ಸಂಪ್ರದಾಯದ ರೀತಿಯಲ್ಲಿ ಅವರು ದಿಲೀಪ್ ರಾಜ್ ಅವರ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇನ್ನು ಗಂಡನನ್ನು ಕಳೆದುಕೊಂಡಂಥ ಅವರ ಪತ್ನಿ, ಅವರ ನೋವು ಯಾರಿಗೂ ಹೇಳೋದಕ್ಕಾಗಲ್ಲ. ಮಕ್ಕಳು ಒಂದು ಕಡೆ, ಸ್ನೇಹಿತರು ಮತ್ತೊಂದು ಕಡೆ, ಕಿರುತೆರೆ ಲೋಕದ ಬಂಧುಗಳು, ಸಿನಿಮಾದ ಬಂಧುಗಳು, ಸಾಕಷ್ಟು ಜನ ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಸ್ನೇಹಿತರು ಬಂದು ದಿಲೀಪ್ ರಾಜ್ ಅವರ ಒಂದು ಮೃತದೇಹದ ಒಂದು ಅಂತಿಮ ಸಂಸ್ಕಾರವನ್ನು, ಒಂದು ಅಂತಿಮ ನಮನ ಸಲ್ಲಿಸುವ ಮುಖಾಂತರ ಅವ್ರಿಗೊಂದು ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಆಗ್ತಾ ಇರುವಂಥದ್ದು. ಇನ್ನು ಕೆಲವೇ ನಿಮಿಷಗಳಲ್ಲಿ ಮೃತದೇಹ ಇಲ್ಲಿಂದ ನೇರವಾಗಿ ರಾಮನಗರದ ಕಡೆಗೆ ಶಿಫ್ಟ್ ಆಗುತ್ತೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಸತೀಶ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇನ್ನು ಅಂತಿಮ ದರ್ಶನ ಪಡೆದಂಥ ದಿಲೀಪ್ ರಾಜ್ ಸ್ನೇಹಿತರು ಕಂಬನಿಯನ್ನು ಮೆರೆದಿದ್ದಾರೆ. ಒಡನಾಟವನ್ನು, ಅವರ ವ್ಯಕ್ತಿತ್ವವನ್ನು ಯಾವ ರೀತಿ ಗುಣಗಾನ ಮಾಡಿದ್ದಾರೆ ನೋಡಿ. ಅವನಿಗೆ ಅದೃಷ್ಟ ಇಲ್ಲೂ ಕೈ ಕೊಡ್ತು ಅಂತ ಅನಿಸುತ್ತೆ. ಅಪ್ರತಿಮ ನಟ, ಪ್ರಚಂಡ ನಟ. ನಾವೆಲ್ಲ ಒಟ್ಟಿಗೆ ಬಂದಿದ್ದು ಸೀರಿಯಲ್ಗೆ. ನಾನು, ಗಣೇಶ ಆ್ಯಂಡ್ ಆ ತಂಡ, ಆ ಟೈಮಲ್ಲಿ ಬಂದಂಥ ತಂಡ ಎಲ್ಲ ಒಟ್ಟಿಗೆ ಬಂದಂಥವ್ರು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡುವ. ನಾವು ಬಯಸ್ಕೋತಿದ್ವಿ, ಅವನು ಹೊಗಳಿಸ್ಕೋತಿದ್ದ ಡೈರೆಕ್ಟರ್ಗಳ ಹತ್ರ. ಅಷ್ಟು ಅದ್ಭುತವಾದ ನಟ. ಯಾಕೆ ಅವನಿಗೆ ಅದೃಷ್ಟ ಇಲ್ಲೂ ಕೈ ಕೊಡ್ತು ಅಂತ ಹೇಳಿದೆ ಅಂತಂದರೆ, ಅವನಿಗೆ ಸೀರಿಯಲ್ ಮಾಡುವಾಗ ಸಿನಿಮಾ ಆಫರ್ ಬಂತು, ಅಲ್ಲೂ ಅವನಿಗೆ ಅದೃಷ್ಟ ಕೈ ಕೊಡ್ತು. ಮತ್ತೆ ವಾಪಸ್ ಸೀರಿಯಲ್ಗೆ ಬಂದ, ಅಲ್ಲೂ ಅದೃಷ್ಟ ಕೈ ಕೊಡ್ತು ಅವನಿಗೆ. ಈಗ ತುಂಬ ಒಳ್ಳೆ ನಟಿಗೆ ಸರಿಯಾದ ಅವಕಾಶಗಳು ಸಿಗಲಿಲ್ಲ, ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತ ನನ್ನ ಭಾವನೆ. ಸೊ ಬೆಳಿಗ್ಗೆ ನಮ್ಮಮ್ಮ ನನಗೆ ಹೇಳಿದ ತಕ್ಷಣ ನನಗೆ ಒಂಥರ ನಿಂತುಬಿಟ್ಟೆ, ಅಳ್ಳಾಡೋಕ್ಕಾಗಲಿಲ್ಲ. ಏನು ಹಿಂಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ಥರ ಆದರೆ ಹೆಂಗೆ, ಇಬ್ಬರು ಹೆಣ್ಮಕ್ಳು ಅಂತ. ಯಾಕೆಂದರೆ ಅವನು ಲವ್ ಮಾಡ್ತಿರುವಾಗ ನಾನು ಸೀರಿಯಲ್ ಮುಗಿಸ್ಕೊಂಡು ನನ್ನ ಕೈನೆಟಿಕ್ ಹೊಂಡದಲ್ಲಿ ಅವನು ಕರ್ಕೊಂಡು ಅವನ ಹೆಂಡತಿ ಮನೆ ಹತ್ರ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿ, ರಾಗಿಗುಡ್ಡದ ಹತ್ರ ಅವ್ರ ಮನೆ, ಅವರ ವೈಫ್ ಮನೆ. ಅವರಿಬ್ಬರು ಮಾತಾಡೋಕೆ ಬಿಟ್ಬಿಟ್ಟು ನಾನು ಅಲ್ಲಿ ಬಂಡೆ ಮೇಲೆ ಕೂತ್ಕೋತಿದ್ದೆ. ಆಮೇಲೆ ಮಾತಾಡಲ್ಲ ಆದಮೇಲೆ ಬಂದು ಮತ್ತೆ ಡ್ರಾಪ್ ಮಾಡ್ತಿದ್ದೆ. ಎವ್ರಿಡೇ ಇದೇ ಕೆಲಸ, ಸೀರಿಯಲ್ ಮುಗಿದ್ಮೇಲೆ ಇದೇ ಕೆಲಸಗಳು ಮಾಡ್ತಿದ್ದೆ ನಾನು. ಎಲ್ಲ ಹಳೆ ನೆನಪುಗಳು ಒಂದೇ ಸರಿ ಬರೀ ಕಳಿಸ್ಬಿಡ್ತು. ಬಟ್ ಗೊತ್ತಿಲ್ಲ ವಿಧಿಯಾಟ ಹೆಂಗಿರುತ್ತೋ ಏನು. ದೇವರು ಅವನಿಗೆ ಇಷ್ಟು ಬೇಗ ಯಾಕೆ ಇಂಥ ಆಲೋಚನೆ ಮಾಡ್ದೆ ಅವ್ನು ಕರ್ಕೊಳ್ಳೋಕ್ಕೆ ಅನ್ನೋದಕ್ಕೆ ಕಾರಣನೇ ಗೊತ್ತಿಲ್ಲ. ಸಾವಿನ ಮನೆಯಲ್ಲಿ ಮೌನವಾಗಿದ್ದರೆ ಆದಷ್ಟು ಉತ್ತಮ. ಆದರೂ ಒಬ್ಬ ಸ್ನೇಹಿತ ದಿಲೀಪ್ ರಾಜ್ ಹೆಸರು ನನ್ನ ಕಿವಿಗೆ ಮೊದಲು ಬಿದ್ದಿದ್ದು ಬಹುಶಃ 2000 ನಮ್ಮ ಕಿರುತೆರೆ ಧಾರಾವಾಹಿಗಳಿರ್ಬೋದು, ಸಿನಿಮಾಗಳು, ಅವನು ನಟಿಸಿದಂಥ ಚಿತ್ರಗಳು, ಗೆಳೆಯ ಅಥವಾ ಲವ್ ಗುರು, ತರುಣ್ಗೆ ನಾನು ಯಾವಾಗಲೂ ವಾಯ್ಸ್ ಕೊಡ್ತಿದ್ದೆ. ಸೊ ತರುಣ್ ಸಿನಿಮಾಗಳಲ್ಲಿ ಹೆಚ್ಚಾಗಿ ದಿಲೀಪ್ ನಟಿಸ್ತಾ ಇದ್ದ. ಜೊತೆಗೆ ಅವರ ಪ್ರೊಡಕ್ಷನಲ್ಲಿ ನಮ್ಮ ತಂದೆ ಕೂಡ ಆ್ಯಕ್ಟ್ ಮಾಡಿದರು. ಜೊತೆಗೆ ನಮಿತಾ, ಅವಳು ಸಾಕಷ್ಟು ಅವನ ಜೊತೆ ಒಡನಾಟ ಇತ್ತು. ವೈಫ್ ವಿದ್ಯಾ ಮತ್ತು ಅವ್ರ ಕುಟುಂಬಕ್ಕೆ ದೇವರು ಧೈರ್ಯ ಕೊಡಲಿ ಅಂತ ಆಶಿಸ್ತೀವಿ. ಎಷ್ಟು ಕಷ್ಟಪಟ್ಟು ಮನೆಯಲ್ಲಿ ಹೊಡೆದಾಡಿ ಅವರಿಬ್ಬರು ಕಷ್ಟಪಟ್ಟು ಇಬ್ಬರು ಪ್ರೀತಿಸಿ ಮದುವೆ ಆಯಿದ್ರು. ಅಲ್ಲಿಂದ ನಾನು ಅವರಿಬ್ರಿಗೆ ನೋಡ್ತಾ ಇರೋದು. ಅದಾದಮೇಲೆ ತುಂಬ ಕಷ್ಟಪಟ್ಟು ಇಬ್ಬರು ಒಂದು ಬದುಕನ್ನು ಕಟ್ಕೊಂಡ್ರು, ಒಳ್ಳೆ ಫ್ಯಾಮಿಲಿ. ಈಗ ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ಎಷ್ಟು ಜನಕ್ಕೆ ಅನ್ನ ಹಾಕ್ತಿದ್ದಂಥ ಗಂಡ ಹೆಂಡತಿ ಇಬ್ಬರು ಇವತ್ತು ಒಂಥರ ದೊಡ್ಡ ಹೊಡೆತ ಆ್ಯಕ್ಚುಲಿ ಎಲ್ಲರಿಗೂ. ಬಹುತೇಕ ಹಲವು ಸುಂದರ ಮೀಟ್ ಮಾಡ್ತಾ ಇದ್ವಿ. ಇದಕ್ಕೆ ಮೊದಲು ಜನನಿ ಸೀರಿಯಲಿಂದ ಪ್ರೀತಿಗಾಗಿರ್ಬೋದು, ಇತ್ತೀಚೆಗೆ ಕೃಷ್ಣ ರುಕ್ಕು,
ಆ ಸಿನಿಮಾ ಕೂಡ ಒಟ್ಟಿಗೆ ಹೌದಾ ಪ್ರೊಜೆಕ್ಷನ್ ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ಅವರು ಇಷ್ಟು ಬೇಗ ನಮ್ಮನ್ನು ಅಳಗಲ್ತಾರೆ ಅಂತ ಯಾವ ಕನಸು ಮನಸ್ಸಲ್ಲಿ ನೆನೆಸಿರ್ಲಿಲ್ಲ. ಬೆಳಿಗ್ಗೆ ಮೆಸೇಜ್ ಬಂದ ತಕ್ಷಣ ಶಾಕ್ ಆಗುತ್ತೆ ನನಗೆ, ಇದನ್ನು ಫ್ರಾಂಕ್ ಮಾಡ್ತಾ ಇದ್ದಾರಾ ಅಥವಾ ಸುಮ್ಮನೆ ಏನಾದ್ರು ತಮಾಷೆಗೆ ಮಾಡ್ತಾ ಇದ್ದಾರಾ ಅಂತ. ಬಟ್ ಆಮೇಲೆ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಭಾಳ ದುಃಖ ಆಯಿತು. ಜೊತೆಗೆ ಅವರಂಥ ಒಬ್ಬ ಸ್ಫುರದ್ರೂಪಿ ನಟ ಈಗಾಗಲೇ ನಾವು ಪುನೀತ್ ಅವ್ರನ್ನ ಕಳ್ಕೊಂಡು ಇನ್ನೂ ಆ ಒಂದು ಶಾಕಿಂದ ಆಚೆ ಬಂದಿಲ್ಲ. ಅಂಥದ್ರಲ್ಲಿ ಅದೇ ವಾರಿಗೆ ಇವರು ಕಳ್ಕೊಂಡಿದ್ದು ನಿಜಕ್ಕೂ ಬಹಳ ದುಃಖ ಅನ್ನಿಸ್ತಾ ಇದೆ. ಜೊತೆಗೆ ಅವರು ಒಬ್ಬ ತುಂಬ ಸಿಸ್ಟಮ್ಯಾಟಿಕ್ ಮನುಷ್ಯ. ಪ್ರೊಡಕ್ಷನ್ ಇರ್ಬೋದು. ತುಂಬ ಕಷ್ಟ ಆಗುತ್ತೆ. ದಿಲೀಪನ್ನ ನಾನು ಅವನು ಕಾಲೇಜ್ ದಿನಗಳಿಂದಲೂ ನೋಡಿದ್ದೀನಿ. 1 ವರ್ಷ ಪಾಠ ಮಾಡಿದ್ದೀನಿ ಅವನಿಗೆ, ಅಕೌಂಟ್ಸ್ ಪಾಠ. ಆಗಿಂದಲೂ ಅವನು ಇನ್ನೂ TV ಸಿನಿಮಾಗೆ ಅಂತ ಬಂದಿರಲಿಲ್ಲ, ನಾಟಕಗಳು ಮಾಡ್ತಾಯಿದ್ವಿ. ನಂದಿತಾ ಅವನ ಗುರು, ಅವಳು ಮೆಂಟರ್. ಅವಳು 1 ವಾರದಲ್ಲಿ ಪರೀಕ್ಷೆಯ 1 ವಾರಕ್ಕೆ ಮುಂಚೆ ಇವನಿಗೇನಾರು ಹೇಳ್ಕೊಟ್ಟು ಪಾಸಾಗುವಷ್ಟು ಮಾರ್ಕ್ಸ್ ಮಾಡು ಅಂತ ಕಳಿಸಿದ್ಲು. ಎಷ್ಟು ಒಳ್ಳೆ ಗ್ರಾಸ್ಪಿಂಗ್ ಅಂದರೆ 83 ಬಂತು ಅವನಿಗೆ. ಅಷ್ಟು ಇಂಟೆಲಿಜೆಂಟ್, ವೆರಿ ಗುಡ್ ಆ್ಯಕ್ಟರ್. ಇದೆಲ್ಲ ವಯಸ್ಸು ಹೋಗುವಂಥದ್ದು. ತುಂಬ ಸಾಧನೆ ಮಾಡ್ದ. ಅವನಿಗಿದು ಗುರಿ ಸ್ಪಷ್ಟವಾಗಿತ್ತು, ನಾನು ಇದು ಮಾಡಬೇಕು, ಹಿಂಗಿರಬೇಕು ಅಂತೆಲ್ಲ. ಒಂಚೂರು ಎಡವಿದ್ದು ಅಂದರೆ ಅವನು ಸಿನಿಮಾದಲ್ಲಿ ತುಂಬ ಮಿಂಚಬೇಕು, ಒಂದು ಹೀರೋ ಆಗಿ ಮೆರಿಬೇಕು ಅನ್ನೋ ಒಂದು ಆಸೆ ಇತ್ತು, ಪ್ರತಿಭೆ ಇತ್ತು. ಅದೊಂದು ಅವನು ಕೈಗೂಡಲಿಲ್ಲ. ಚಿತ್ರರಂಗ ಅವನ್ನ ಕೈ ಹಿಡಿಲೇ ಇಲ್ಲ. ಎಷ್ಟೋ ಪ್ರತಿಭಾವಂತರನ್ನು ಮೂಲೆ ಗುಂಪು ಮಾಡಿದ ಹಾಗೆ ಇವನನ್ನೂ ಮಾಡಿತು. ಅದೊಂದು ಬಿಟ್ಟರೆ ಇನ್ನೆಲ್ಲವನ್ನ ಅವನು ಅಂದ್ಕೊಂಡಿದ್ದನ್ನೆಲ್ಲ ಸಾಧಿಸಿದ್ದ. ಫಿಸಿಕಲಿ ನನ್ನ ದಿಲೀಪನ ಸ್ನೇಹ ಒಂದು 25-30 ವರ್ಷದ ಹಳೇದು. ಅವಾಗ ಹೇಗಿದ್ನೋ 10 ಡೇಸ್ ಬ್ಯಾಕ್ ನಾವು ಮಾತಾಡಿದಾಗಲೂ ಹಾಗೇ ಇದ್ದ. ಒಂದೇನು ಅಂದರೆ ಅವ್ನ ಪ್ರಾಜೆಕ್ಟ್ಸಲ್ಲಿ ನಾವು ವರ್ಕ್ ಮಾಡೋಕ್ಕಾಗಲಿಲ್ಲ. ಮೊನ್ನೆ 10 ದಿನಕ್ಕೆ ಮುಂಚೆ 15 ದಿನಕ್ಕೆ ಮುಂಚೆ ಫೋನ್ ಮಾಡಿದಾಗ ನಾ ಬೇರೆ ಊರಲ್ಲಿದ್ದೆ, ಒಂದು ಗೆಸ್ಟ್ ಅಪಿಯರೆನ್ಸ್ ಇದೆ ಬನ್ನಿಯಿಂದ. ಆವಾಗಲೂ ಹೋಗೋಕ್ಕಾಗಲಿಲ್ಲ. ಊರಿಗೆ ಬಂದಮೇಲೆ ನಾನೇ ಹೇಳಿದೆ, ಸಾರಿ ಕಣೋ, ನೆಕ್ಸ್ಟ್ ಪ್ರಾಜೆಕ್ಟ್ ನೀ ಕರೆಯೋಕ್ಕೆ ಮುಂಚೆ ಸೆಟ್ಟಲ್ಲಿ ಇರ್ತೀನಿ ಹಿಂದೆ. ಆದರೆ ಇಂಥ ಸ್ಥಿತಿಲಿ ಅವನು ನೋಡ್ತೀನಿ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ. ಈ ಥರ ಎಲ್ಲ ಆಗೋದ್ರೆ ದೇವ್ರ ಮೇಲೆ ನಂಬಿಕೆನೇ ಹೊರಟೋಗತ್ತೆ ನಮಗೆ. ಇಂಥ ಒಳ್ಳೆ ಮನುಷ್ಯ, ಟ್ಯಾಲೆಂಟೆಡ್ಡು, ಎಲ್ಲರ ಜೊತೆಗೂ ಸಹಜೀವಿ, ಯಾರ ಜೊತೆಗೂ ದ್ವೇಷ ಮಾಡೋದು ನನಗತ್ತವ್ರಿಗೂ ನೋಡಿಲ್ಲ. ಅಂಥವ್ರನ್ನೆಲ್ಲ ಯಾಕೆ ಇಷ್ಟು ಬೇಗ ಕರೆಸ್ಕೋತಾರೆ? ಏಜ್ ಆಯಿತು, ಅವನು ಇನ್ನೂ ಇದ್ದು ನಮ್ಮ ಇಂಡಸ್ಟ್ರಿನ ಬೆಳೆಸಬೇಕಾಗಿತ್ತು. ತುಂಬ ಆತ್ಮೀಯರು ನನಗೆ. ಸುಮಾರು ವರ್ಷಗಳಿಂದ ಗೊತ್ತು. ಸಿನಿಮಾಗಳಲ್ಲೂ ಕೆಲಸ ಮಾಡಿದ್ದೀವಿ, ಸೀರಿಯಲಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಇತ್ತೀಚೆಗೆ ಒಂದು 2 ಮಂತ್ಸಿಂದ ಜೊತೆಯಲ್ಲಿ ಕೆಲಸ ಮಾಡಿಕೊಂಡು ಮಾತಾಡಿಕೊಂಡು ಮೊನ್ನೆನೂ ಕೂಡ ಮಾತಾಡಿದೆ. ಮೊನ್ನೆ ನೈಟ್ ಮಾತಾಡಿದೆ. ಡೈಲಿ ಮೆಸೇಜ್ಗಳು. ಒಂದು ಒಳ್ಳೆ ಪರ್ಸನ್ನು, ಒಂದು ಒಳ್ಳೆ ಟೆಕ್ನಿಷಿಯನ್ ಮತ್ತು ಒಂದು ಒಳ್ಳೆ ಆರ್ಟಿಸ್ಟು, ಪ್ರೊಡ್ಯೂಸರು ಎಲ್ಲ. ದಿಲೀಪ್ ಅವರು ಸಡನ್ನಾಗಿ ಇಲ್ಲ ಅಂದಾಗ ಆ್ಯಕ್ಚುಲಿ ನಂಬೋಕ್ಕಾಗಿಲ್ಲ, ನಿಜವಲ್ಲೂ ನಂಬೋಕ್ಕಾಗಿಲ್ಲ. ಬೆಳಗ್ಗೆ ಮೆಸೇಜ್ ನೋಡ್ತಾ ಇದ್ದೀನಿ, ಗ್ರೂಪಲ್ಲಿ ಬಂತು, ಏನು ದಿಲೀಪ್ ಅವ್ರು ಇಲ್ವಾ? ನಿಜವಲ್ಲೂ ನನಗೆ ಎಷ್ಟು ಶಾಕ್ ಆಯ್ತು ಅಂದರೆ ನಂಬೋಕ್ಕಾಗ್ತಾಯಿಲ್ಲ. ನಮಗೆ ಅಪ್ಪು ಅವರು ನಮ್ಮನ್ನು ಬಿಟ್ಟು ಹೋದಾಗ ಯಾವ ಥರ ಶಾಕ್ ಆಯಿತು, ಅದೇ ರೀತಿ ಒಬ್ಬ ವ್ಯಕ್ತಿ, ಅಷ್ಟು ಫಿಟ್ಟಾಗಿದ್ದ ವ್ಯಕ್ತಿ ಸಡನ್ನಾಗಿಲ್ಲ ಅಂದರೆ ಏನರ್ಥ? ಸೊ ಇದು ತಡ್ಕೊಳಕ್ಕಾಗದೇ ಇರೋಂಥ ಒಂದು. ದಿಲೀಪ್ ಇಷ್ಟು ಬೇಗ ಹೋಗಿದ್ದು ಆಘಾತ ಆಗ್ತಾಯಿದೆ. ಅವನಿಗೆ 4 ಜನ್ಮಕ್ಕಾಗೋಷ್ಟು ಎನರ್ಜಿ ಇತ್ತು ದಿಲೀಪ್ಗೆ. ಪ್ರತಿ ನಿಮಿಷ ಏನಾದರೂ ಮಾಡೋನು, ಪ್ರತಿ ನಿಮಿಷ ಹೊಸ ಪ್ರಾಜೆಕ್ಟ್ ಬಗ್ಗೆ ಇದು ಮಾಡೋನು. ಅದೆಲ್ಲವನ್ನು ತುಂಬ ನಗುಮುಖದಿಂದಲೇ, ಎಷ್ಟೇ ಕಷ್ಟ ಆಗಲಿ. ಇವತ್ತಿನ ಕಾಲದಲ್ಲಿ ಈ ಪ್ರೊಡಕ್ಷನ್ಗಳು ಅನ್ನೋದು ಭಾಳ ಟೆನ್ಷನ್ ತರೋವಂಥ ಇದಾಗಿದೆ. ಅಂತಹದ್ರಲ್ಲಿ 2-3 ಪ್ರೊಡಕ್ಷನ್ಗಳು ಮಾಡ್ತಾ ಇಷ್ಟು ಬೇಗ ಹೊರಟೋಗ್ತಾನೆ ಅಂತ ಅನ್ನಿಸ್ತಲೇ ಇರಲಿಲ್ಲ. ನನ್ನ ಮಳೆಬಿಲ್ಲು ಅಂತ ಒಂದು ತುಂಬ ಹಿಂದಿನ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರ ಮಾಡಿದ್ದ. ಎಲ್ಲರನ್ನೂ ತುಂಬ ಆತ್ಮೀಯವಾಗಿ ನೋಡ್ತಾ ಇದ್ದ. ಯಾವುದೇನೂ ಅತಿಯಾಗಿ ಮಾಡ್ತಾ ಇರಲಿಲ್ಲ. ತುಂಬ ಯಾವಾಗಲೂ ಬ್ಯಾಲೆನ್ಸ್ಡ್ ಆಗಿರ್ತಿದ್ದ. ಆದರೆ ಅವನ ಕೆಲಸದ ಬಗ್ಗೆ ಮಾತ್ರ ಅವನು ವಿಪರೀತ ಶ್ರದ್ಧೆ. ಯಾವುದೊಳಗೂ ಕಾಂಪ್ರಮೈಸ್ ಮಾಡ್ಕೋತಾನೆ ಇರಲಿಲ್ಲ. ತುಂಬ ಒಳ್ಳೆ ನಟ, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ನಮ್ಮ ಮಧ್ಯೆ